ಎನಗೆ ನಾನೇ ಕೆಳೆನೊಡೆಯ ನಿಮ್ಮ ಸದ್ಭಕ್ತರೊಡನೆ ವಿರೋಧ ಮಾಡಿದರೆ ಎನ್ನ ಕೊಲ್ಲುವುದಾಗಿ, ನಿಮ್ಮ ಪುರಾತನರಿ ಗಂಜೆ ಬೆಸಗೊಂಡಡೆ ಎನ್ನ ಕಾಯುವುದಾಗಿ, ಅನ್ಯ ಹಗೆಯಲ್ಲಿ ಕೆಳೆಯಲ್ಲಿ ಬಾಗಿದ ತಲೆಯ ಮುಗಿದ ಕೈಯಾಗರಿಸ ಕೂಡಲ ಸಂಗಮ ದೇವ. ಪ್ರಾತಸ್ಮರಣೀಯ ಪೂಜ್ಯಪಾದ ಸದ್ಗುರು ಶಿವಾನಂದ ಮಹಾಸ್ವಾಮಿಗಳವರನ್ನು, ಪೂಜ್ಯ ಗುರುದೇವರಾಗಿರುವಂತಹ ಮಲ್ಲಿಕಾರ್ಜುನ ಮಹಾಶ್ರೀಯವರನ್ನು, ಪುರಾಣರತ್ನ ಪೂಜ್ಯ ಶ್ರೀ ಚನ್ನಬಸವ ದೇವರನ್ನು ಸ್ಮರಣೆ ಮಾಡಿಕೊಂಡು, ನಡೆದಾಡುವ ದೇವರೆಂದೆನಿಸಿಕೊಂಡು ವಿಶ್ವವಿಖ್ಯಾತರಾಗಿರುವಂತಹ ಜ್ಞಾನಯೋಗಿ ಪೂಜ್ಯ ಶ್ರೀ ಸಿದ್ದೇಶ್ವರಪ್ಪನವರನ್ನು ಕೂಡ ಸ್ಮರಣೆ ಮಾಡಿ, ಬಸವಾದಿ ಪ್ರಮಥದಲ್ಲಿ ಶರಣೆಂದು ಇಂದು ಶಿವಾಪುರ ಗ್ರಾಮದ ಗಿರಿಪಾದೀಶ್ವರ ಮಠದ ಜಾತ್ರಾ ಮಹೋತ್ಸವ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ನಡೆದುಕೊಂಡು ಬಂದಿರುವಂತಹ ಪ್ರವಚನ ಸಮಾರಂಭ ಈ ಕ್ಷೇತ್ರದ ಅಧಿದೇವರಾಗಿರುವಂಥ ಅಡವೇಶ ಬಾಳೇಶ ನಿರುಪಾದೀಶ್ವರರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ಪೂಜ್ಯರಾಗಿರುವಂತಹ ಬ್ರಹ್ಮಶ್ರೀ ವೀರಭದ್ರೇಶ್ವರ ಮಹಾಸ್ವಾಮಿಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಇವತ್ತು 3ನೇ ದಿವಸದ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿರುವಂತಹ ಪೂಜ್ಯಪಾದರಾದ ಯುವ ಯತಿಗಳು ತಮ್ಮ ಸ್ಖಲಿತ ವಾಣಿಯಿಂದ ನಾಡಿನ ಜನತೆಗೆ ಶರಣರ ವಚನ ವಾಂಗ್ಮಯವನ್ನು, ಶರಣ ಸಾಹಿತ್ಯವನ್ನು ಪರಿಚಯ ಮಾಡಿಕೊಡ್ತಕ್ಕಂತಹ ಆತ್ಮೀಯ ಪೂಜ್ಯರಾಗಿರುವಂತಹ ನಿರಂಜನ ಪ್ರಣವ ಸ್ವರೂಪಿ ಸರ್ಪಭೂಷಣ ಮಹಾಸ್ವಾಮಿಗಳವರ ಶ್ರೀಪಾದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಈ ಭಾಗದಲ್ಲಿ ಹಾಸ್ಯದ ಮೂಲಕವಾಗಿ ನಮ್ಮೆಲ್ಲರನ್ನು ನಗಿಸ್ತಾ ಅದರ ಜೊತೆಗೆ ಒಂದಿಷ್ಟು ವೇದಾಂತದ ಪ್ರಕ್ರಿಯೆಗಳನ್ನು, ಶಾಸ್ತ್ರದ ನಿಯಮಗಳನ್ನು, ಶಾಸ್ತ್ರದ ನುಡಿಗಳನ್ನು ಆಡ್ತಕ್ಕಂತಹ ಪೂಜ್ಯರಾಗಿರುವಂತಹ ಕಂಕನವಾಡಿಯ ಮಾರುತಿ ಶರಣರಲ್ಲಿಯೂ ಕೂಡ ಭಕ್ತಿಯ ಶರಣಗಳನ್ನು ಸಮರ್ಪಿಸಿ, ಆರಂಭದಲ್ಲಿ ಪ್ರತಿನಿತ್ಯವೂ ಕೂಡ ನಿಮಗೆಲ್ಲ ಉಪದೇಶವನ್ನು ಮಾಡತಕ್ಕಂಥವರು ವಾರ್ಕರಿ ಸಂಪ್ರದಾಯದ ಆತ್ಮೀಯರಾಗಿರ್ತಕ್ಕಂಥ ಯಾದಗೂಡದ ಅಲಗಡಜ್ಜ ಅವರಲ್ಲಿಯೂ ಕೂಡ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ, ಇವತ್ತು ಈ ಕಾರ್ಯಕ್ರಮದಲ್ಲಿ ಸಂಗೀತ ಸೇವೆಯನ್ನು ಮಾಡಲಿಕ್ಕೆ ಬಂದಿರತಕ್ಕಂಥ ಕುಮಾರ್ ಅವರಲ್ಲಿ, ರಾಜಶೇಖರ್ ಅವರಲ್ಲಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಶಿವಸ್ವರೂಪಿಗಳಾದ ತಾಯಂದಿರೇ, ಶರಣರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಸಮಯ ಬಹಳ ಆಗಿದೆ. ಬಹುತರ ನೀವೆಲ್ಲ ಊಟ ಮಾಡ್ತಕ್ಕಂತಹ, ಪ್ರಸಾದವನ್ನು ಮಾಡ್ತಕ್ಕಂತಹ ಸಮಯ. ಈ ಒಂದು ಸಮಯದಲ್ಲಿ ನಾವು ಏನಾದರೂ ವೇದಾಂತವನ್ನು ಬಿಚ್ಚಿದ್ದೀವಿ ಅಂತಂತಂದರೆ ನಮಗೆಲ್ಲ ಅನ್ನಿಸ್ಬೋದು. ನಾನು ಇವತ್ತೆಲ್ಲ ಹೇಳಿದೆ, ಒಂದು ಕಡೆ ಮೊದಲು ಮಾತಾಡಿದವರು ಬಹಳ ದೇವರನ್ನು ಕಾಣಿಸ್ತಾರೆ. ನಿಮಗೆ ಗೊತ್ತದಲ್ಲ, ಮೊದಲು ಮಾತಾಡಿದವರು ಬಹಳ ದೇವರನ್ನೇ ಕಾಣಿಸ್ತಾರೆ, ಕೊನೆಗೆ ಮಾತಾಡಿದವರು ದೇವಕನ ಹಾಕ. ಹಾಗಾಗಬಾರದು. ಆರಂಭದಲ್ಲಿ ಅದೇ ವಿಷಯವನ್ನು ಇಟ್ಕೊಂಡು ಅಪ್ಪಗಳು ಮಾತಾಡಿದಿರುತ್ತಾರೆ. ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು, ಸಂಘದಿಂದಲ್ಲದೆ ಬೀಜ ಮೊಳೆದೋರದು, ಸಂಘದಿಂದಲ್ಲದೆ ದೇಹ ಹುಟ್ಟದು, ಸಂಘದಿಂದಲ್ಲದೆ ಸರ್ವ ಸುಖ ದೋರದು. ಚನ್ನಮಲ್ಲಿಕಾರ್ಜುನ ದೇವ, ನಿಮ್ಮ ಶರಣರ ಅನುಭಾವಿಗಳ ಸಂಘದಿಂದ ಆನೋ ಪರಮ ಸುಖಿಯಾದೆ ಅಂತ ತಿಳ್ಕೊಂಡು ಸಂಘವನ್ನು ಕುರಿತಾಗಿ ಹೇಳಿದ್ದಾಯಿತು. ಮಹಾದೇವಿಯನ್ನು ಕುರಿತು, ಅಕ್ಕ ಮಹಾದೇವಿಯನ್ನು ಕುರಿತಾಗಿ ಪೂಜ್ಯರು ಬಹಳ ಸೊಗಸಾಗಿ ಮಾತನಾಡಿದರು. ಉಡುತೊಡೆಯಿಂದ ಹೊರಟಿರ್ತಕ್ಕಂಥ ಮಹಾದೇವಿ ಅಕ್ಕ ನಿನ್ನೆ ದಿವಸ ಮುಕ್ತಾಯ ಅಕ್ಕಳಗಳನ್ನು ನಾವು ನೋಡಿದ್ದೀವಿ, ಮುಕ್ತಾಯ ಅಕ್ಕಳ ಸಂಪಾದನೆಯನ್ನು ನೋಡಿದ್ದೀವಿ. ಇವತ್ತು ಮಹಾದೇವಿ ಅಕ್ಕಗಳ ಸಂಪಾದನೆ. ಯಾವಾಗ ಉಡುತೊಡೆಯಿಂದ ಹೊರಟಿರುವಂತಹ ಮಹಾದೇವಿ ಕೌಶಿಕನ ಬಾಹುಬಂಧನದಿಂದ ಬಿಡಿಸಿಕೊಂಡು
ಎಮ್ಮೆಗೊಂದು ಚಿಂತೆ, ಸಮಗಾನಗೊಂದು ಚಿಂತೆ, ಛೀ ಮರೊಳೆ ಅಂತೇಳಿಕೊಂಡು ಊಟ ಬಟ್ಟೆಯನ್ನು ಕಳೆದು ಒಗೆದು ದಿಗಂಬರಳಾಗಿ ಕೇಶಾಂಬರಳಾಗಿ ಕಲ್ಯಾಣ ಪಟ್ಟಣಕ್ಕೆ ಪ್ರವೇಶ ಮಾಡುವಾಗ ಅಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಪರೀಕ್ಷೆ. ಕಲ್ಯಾಣವೆಂಬುದನ್ನು ಆರಿಗೂ ಹೊಗಬಾರದು ಹೊಗಬಾರದು ಹೊಗಬಾರದು. ನಾನು ನನ್ನದು ಎಂಬ ಭಾವವನ್ನು ಅಳಿದವಂಗಲ್ಲದೆ ಕಲ್ಯಾಣಕ್ಕೆ ಅಡಿ ಇಡಲಾರದು. ಬಹಳ ಸ್ಪಷ್ಟವಾಗಿ ಮಹಾದೇವಕ್ಕ ಹೇಳ್ತಾರೆ. ಅಲ್ಲಿ ಇರ್ತಕ್ಕಂಥ ಕಿನ್ನದಿ ಬೊಮ್ಮಯ್ಯ ಉರಸ್ಥಲದಲ್ಲಿ, ಶಿರಸ್ಥಲದಲ್ಲಿ, ಕರಸ್ಥಲದಲ್ಲಿ, ಭಾವಸ್ಥಲದಲ್ಲಿ ಸ್ಪರ್ಶ ಮಾಡಿ 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 ಪರೀಕ್ಷೆಯನ್ನು ಮಾಡ್ತಾರೆ ಕಿನ್ನದಿ ಬೊಮ್ಮಯ್ಯ. ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಪರೀಕ್ಷಾ ಕಾಲ ಉಳಿದು ಅಲ್ಲಿ ಪರೀಕ್ಷೆಯನ್ನು ಮಾಡಿ ಅಲ್ಲಮನ ಆ ಕುಲುಮಿಗೆ ಬರ್ತಾರೆ. ದಿಗಂಬರನಾಗಿ ಬರ್ತಾರೆ. ಅವರು ಹೇಳಿದ ಗುರುಗಳು, ಉದಮರದ ಯೌವನವನ್ನೊಳಕೊಂಡ ಸತಿ ನೀನು ಇತ್ತಲೇಕೆ ಬಂದೆಯವ. ಸತಿ ಎಂದರೆ ಮುನಿವರು ನಮ್ಮ ಶರಣ. ನಿನ್ನ ಪತಿಯ ಕುರುಹು ಹೇಳು, ಇಲ್ಲ ತೊಲಗ. ಇಷ್ಟು ಈ ಮಾತನ್ನು ಹೇಳಿದಾಗ ಎಂದೂ ಧೃತಿಗಿಡಲಿಲ್ಲ ಮಹಾದೇವಿ. ಎಲ್ಲ ಶರಣರು ಕೂತಿದ್ದಾರೆ, ನಾನಾ ಅಂತಕ್ಕಂತಹ ಎಲ್ಲ ಶರಣರು ಕೂತಿದ್ದಾರೆ. 80-85 ವರ್ಷದ ಅಲ್ಲವರು ಶೂನ್ಯಪೀಠದ ಮೇಲೆ ಕೂತಾರೆ. ಅಲ್ಲಿ ನಡೀತು ಚರ್ಚೆ ಅಂತಕ್ಕಂಥ. ನಿನ್ನ ಪತಿಯ ಕುರುಹು ಹೇಳು, ಇಲ್ಲ ತೊಲಗ. ಆವಾಗ ನನ್ನ ಪತಿಯ ಕುರುಹನ್ನು ಕೇಳ್ತಾನ, ನನ್ನ ಗಂಡನ ಕುರುಹನ್ನು ಕೇಳ್ತಾನಲ್ಲ, ನನ್ನ ಗಂಡನ ಗುರುತನ್ನು ಕೇಳ್ತಾನಲ್ಲ ಪ್ರಭು ಅಂತ ತಿಳ್ಕೊಂಡು ಬಹಳ ಬಹಳ ಸುಂದರವಾಗಿರ್ತಕ್ಕಂಥ ಸುಮಾರು 40-45 ನಿಮಿಷ ಒಂದು ತಾಸಿನವರೆಗೆ ಚರ್ಚೆ ನಡೀತದೆ. ಅದು ಒಂದೇ ಮಾತನ್ನು ಹೇಳ್ತೇನೆ ನಾನು. ಗಂಡ ಯಾರು ಅನ್ನುವಂಥದ್ದನ್ನು ಹೇಳಿಬಿಡ್ತಾಳೆ ಮಹಾದೇವಿ ಅಕ್ಕ. ಸಾವಿಲ್ಲ, ಕೇಳಿಲ್ಲ, ಭವವಿಲ್ಲ, ಭಯವಿಲ್ಲ, ನಿರ್ಭಯದ ಚಲವನ್ನು ಆನು ಒಲಿದೆ ನಮ್ಮ. ಈ ಸಾವು ಕೆಡುವ ಗಂಡನ ನಯರು ಒಲೆಯೊಳಗೆ. ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಈ ಮಾತನ್ನು ಕೇಳಿರ್ತಕ್ಕಂಥ ಪ್ರಭುವಿಗೆ ಬಹಳಷ್ಟು ಆನಂದ ಆಯಿತು. ಹಾಗಾದರೆ ಇಲ್ಲಿ ಮಹಾದೇವಿ ಅಕ್ಕ ಅಂದರೆ ಯಾರು ಅಂತ ಕೇಳಿದ್ರೆ ಯಾರು ಅಲ್ಲ, ಪಾರ್ವತಿಯ ಸಾತ್ವಿಕವಾಗಿರ್ತಕ್ಕಂಥ ಅಂಶ ಅದು. ಮೊದಲು ಮಾಯಾ ರೂಪದಲ್ಲಿ ಬಂದಿರತಕ್ಕಂಥವಳು, ತಾಮಸ ರೂಪದಲ್ಲಿ ಬಂದಿರತಕ್ಕಂಥ ಮಾಯಾಗಿ ಬಂದಿದ್ದಳು. ಪ್ರಭು ಒಲಿಯಲಿಲ್ಲ, ಓಡಿ ಹೋದಳು ಮಾಯಾ ಅಂತಕ್ಕಂಥವಳು ಮತ್ತೆ ಕೈಲಾಸಕ್ಕೆ. ತಿರುಗಿ ಅದೇ ಪಾರ್ವತಿ ಅಂತಕ್ಕಂಥವಳು ಸಾತ್ವಿಕ ರೂಪಳಾಗಿ ಈ ಜಗತ್ತಿಗೆ ಬಂದು ಅಲ್ಲಮರಿಂದ ಉಪದೇಶವನ್ನು ಪಡೆದುಕೊಂಡು ಹೋಗಿರ್ತಕ್ಕಂಥವಳು. ಅವಳು ಹೇಳ್ತಾಳೆ, ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು. ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು ಅಂದರೆ ನಿಮ್ಮ ಮನೆಯೊಳಗಿರ್ತಕ್ಕಂಥ ಒಂದು ಕಡ್ಡಿ ಪಟ್ಟಣ ಇದೆ. ಕಡ್ಡಿ ಪಟ್ಟಿಗೆಯಲ್ಲಿ ಬೇಕಾದಷ್ಟು ಒಂದು 50 ಕಡ್ಡಿಗಳಿದಾವೆ. 50 ಕಡ್ಡಿಗಳು ಒಳಗೆ ಇದ್ದರೂ ಸಹಿತ ಬೆಂಕಿ ಹತ್ತೋದಿಲ್ಲ. ಒಳಗಿರ್ತಕ್ಕಂಥ ಒಂದು ಕಡ್ಡಿಯನ್ನು ತೆಗೆದುಕೊಂಡು ಆ ಮಕ್ಕಿಗೆ ಸ್ಪರ್ಶವನ್ನು ಮಾಡಿದಾಗ, ಘರ್ಷಣೆಯನ್ನು ಮಾಡಿದಾಗ ಬೆಂಕಿ ಅಂತಕ್ಕಂಥದ್ದು ಉತ್ಪತ್ತಿ ಆಗಲಿಕ್ಕೆ ಸಾಧ್ಯ. ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು, ಸಂಘದಿಂದಲ್ಲದೆ ಬೀಜ ಮೊಳೆದವರದು. ನೀವು ಭೂಮಿಯಲ್ಲಿ ರೈತರಾಗಿರ್ತಕ್ಕಂಥವ್ರು ನೆಲದಿ ಬಿತ್ತಿದ ಬೀಜ ಕೊಡದೆ ಸಾಯುವುದ ಫಲವ. ನೆಲದಿ ಬಿತ್ತಿದ ಬೀಜ ಕೊಡದೆ ಸಾಯುವುದ ಫಲವ. ಯಾಕೆ ಕೊಡ್ತದೆ ಅಂತ ಕೇಳಿದ್ರೆ, ನೆಲದಲ್ಲಿ ಅಷ್ಟು ದೊಡ್ಡ ತಾಕತ್ತು ಅಂತಕ್ಕಂಥದ್ದಿದೆ. ಎಂಥ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ. ಇರ್ತಕ್ಕಂಥ ನೆಲ ಒಂದೇ, ಜಲ ಒಂದೇ ಇದ್ದರೂ ಸಹಿತ ಒಂದೇ ಭೂಮಿಯಲ್ಲಿ ಒಂದು ಎಕರೆ ಜಮೀನಿನೊಳಗೆ ಒಂದು ಕಡೆ ಕಬ್ಬು ಹಚ್ಚಿದೆ, ಒಂದು ಕಡೆಗೆ ಮತ್ತೊಂದು ಅದೇ ಸೀಮೆಳ ಒಂದು ಬೇವಿನ ಗಿಡ ಇದೆ. ಕಬ್ಬಿನಲ್ಲಿ ಸಿಹಿ ಇದೆ, ಬೇವಿನಲ್ಲಿ ಕಹಿ ಇದೆ. ಮತ್ತೊಂದು ಕಡೆಗೆ ಒಂದು ನಿಂಬೆ ಗಿಡ ಇದೆ, ಅದರಲ್ಲಿ ಹುಳಿ ಇದೆ. ಅದರ ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ಚಿಕ್ಕು ಗಿಡ ಇದೆ, ಅದರಲ್ಲಿಯೂ ಕೂಡ ವಿಶಿಷ್ಟವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಸಿಹಿ ಇದೆ. ಅದೇ ಪಕ್ಕದಲ್ಲಿರ್ತಕ್ಕಂಥ ಒಂದು ಮಾವಿನ ಗಿಡ ಇದೆ, ಅದರಲ್ಲಿ ಮಧುರವಾಗಿರ್ತಕ್ಕಂಥ ಮಾವು ಅಂತಕ್ಕಂಥದ್ದಿದೆ. ಇಷ್ಟೆಲ್ಲ ಇರ್ತಕ್ಕಂಥದ್ದು ಎಲೆ, ಕಾಂಡ, ಹೂವು, ರೆಂಬೆ, ಮಿಡಿ, ಮೊಗ್ಗು, ರಸದ ಫಲ ಒಂದರಂತಂದಿಲ್ಲದ ಚಳಿ ರೂಪದಲ್ಲಿ ಎಂದಾಯಿತೋ ಇಂತು ಯಾರದೋ ಕೈ ಚಳಕ. ಈ ನೆಲದ ಸೊಬಗು ಇದು ಮುದ್ದುರ. ಈ ನೆಲದಲ್ಲಿ ಅಷ್ಟು ತಾಕತ್ತು ಅಂತಕ್ಕಂಥದ್ದಿದೆ. ಆದ್ದರಿಂದ ನೆಲದ ಬಿತ್ತಿದ ಬೀಜ ಕೊಡದೆ ಸಾವಿರ ಫಲವ. ಒಂದು ಬೀಜವನ್ನು ಹಾಕಿದರೆ ಒಂದು ಕಣ್ಣನ್ನು, ಕಬ್ಬಿನ ಗಣಿಕೆಯ ಒಂದು ಕಣ್ಣನ್ನು ನೀವು ನೆಟ್ಟರೆ 10 ಗಣಿಕೆಯನ್ನು ಕೊಡ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಎಲ್ಲಿಂದ ಬಂತು? ಆದ್ದರಿಂದ
ಬೀಜ ಅದು ಮೊಳೆದೋರ್ಬೇಕಾಗಿತ್ತು ಅಂತಂದರೆ ಒಂದಿಷ್ಟು ನೆಲ, ಒಂದಿಷ್ಟು ಜಲ, ಒಂದಿಷ್ಟು ಅಗ್ನಿ, ಒಂದಿಷ್ಟು ಗಾಳಿ, ಒಂದಿಷ್ಟು ಬೆಳಕು, ಇವೆಲ್ಲದರ ಸಂಘದಿಂದ ಅದು ಬೆಳೀಲಿಕ್ಕೆ ಸಾಧ್ಯ. ಇವು ಐದರಲ್ಲಿ ಯಾವುದಾದ್ರೂ ಒಂದು ಕೊರತೆ ಅಂತಕ್ಕಂಥದ್ದು ಆಯಿತು ಅಂದರೆ ನೀವು ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ಅದನ್ನು ಸರಿಪಡಿಸ್ಕೊಳ್ತೀರಿ. ಆ ಕಾರಣಕ್ಕಾಗಿ ಬೀಜ ಅಂತಕ್ಕಂಥದ್ದು ಸಂಘದಿಂದಲ್ಲದೆ ಬೀಜ ಮೊಳೆದೋರುವುದು, ಸಂಘದಿಂದಲ್ಲದೆ ಶರೀರ ಈ ದೇಹ ಅಂತಕ್ಕಂಥದ್ದು ಹುಟ್ಟಲಿಕ್ಕೆ ಸಾಧ್ಯವಿಲ್ಲ. ಪಂಚಮಹಾಭೂತಗಳಿದಾವ, ಪೃಥ್ವಿ, ಅಪ್, ತೇಜ, ವಾಯು, ಆಕಾಶ ಅಂತಕ್ಕಂತಹ 5 ಮಹಾಭೂತಗಳಿದಾವ. ಆ ಮಹಾತತ್ವಗಳು ಕೂಡಿಕೊಂಡಾಗ ಮಾತ್ರ ಈ ಶರೀರ ಅಂತಕ್ಕಂಥದ್ದು ಉತ್ಪತ್ತಿ ಆಗಲಿಕ್ಕೆ ಸಾಧ್ಯ. ಆದ್ದರಿಂದ ಸಂಘದಿಂದಲ್ಲದೆ ಈ ದೇಹ ತೋರದು, ಸಂಘದಿಂದಲ್ಲದೆ ಸರ್ವ ಸುಖ ತೋರದು. ಸರ್ವ ಸುಖ ಅಂತಂತಂದರೆ ಕಣ್ಣು ನಮ್ಮನ್ನು ನೋಡುತ್ತದೆ, ನಾಲಿಗೆ ಅಂತಕ್ಕಂಥದ್ದು ಪುರಾಣ ಪ್ರವಚನ ಮುಗಿದು ಕೂಡಲೇ ಎಲ್ಲವನ್ನು ನೀವೆಲ್ಲ ಪ್ರಸಾದವನ್ನು ಸ್ವೀಕಾರ ಮಾಡ್ತೀರಿ. ಸುಖ ಅಂತಕ್ಕಂಥದ್ದು ಕಿವಿಗೆ ನಾನು ಹೇಳ್ತಕ್ಕಂಥ ಮಾತುಗಳ ಸುಖ ಅಂತಕ್ಕಂಥದ್ದು ಸಂಘದಿಂದಲ್ಲದೆ ಸರ್ವ ಸುಖದೋರದು. ಸರ್ವ ಸುಖ ಅಂತಂದರೆ ಪಂಚೇಂದ್ರಿಯಲ್ಲಿರ್ತಕ್ಕಂಥದ್ದು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತಕ್ಕಂಥದ್ದು, ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ ಅಂತಕ್ಕಂಥದ್ದು, ಶ್ರೋತ್ರ, ತ್ವಚ, ನೇತ್ರ, ಜಿಹ್ವ, ಘ್ರಾಣ ಅಂತಕ್ಕಂಥ ಇವೆಲ್ಲವುಗಳು ಕೂಡಿಕೊಂಡಾಗ ಸಂಘದಿಂದಲ್ಲದೆ ಸರ್ವ ಸುಖದೋರದು. ಚನ್ನಮಲ್ಲಿಕಾರ್ಜುನ ದೇವಯ್ಯ, ನಿಮ್ಮ ಅನುಭಾವಿಗಳ ಸಂಘದಿಂದ ಆನು ಪರಮ ಸುಖಿಯಾದ. ನೀವೇನು ಅನುಭಾವಿಗಳು ಕೂಡಿದ್ದೀರಿ, ಎಲ್ಲ ಇಷ್ಟು ಜನ ಕೂಡಿದ್ದೀರಲ್ಲ, ಅಲ್ಲಿ ಕಲ್ಯಾಣ ಪಟ್ಟಣದಲ್ಲಿ, ಕಲ್ಯಾಣ ಮಂಟಪದಲ್ಲಿ, ಅನುಭವ ಮಂಟಪದಲ್ಲಿ ಹೇಳ್ತಕ್ಕಂಥ ಮಾತು, ಇವಳ ನಿಲುವನ್ನು ಕಂಡುಕೊಂಡಿರ್ತಕ್ಕಂಥ ಸಿದ್ದರಾಮಣ್ಣ ಆಗಲೇ ಹೇಳಿದ ಅಪಗಳು ಎಷ್ಟೋ ಅದ್ಭುತವಾಗಿರ್ತಕ್ಕಂಥ ಮಾತುಗಳನ್ನು ಹೇಳ್ತಾರೆ. ಸಿದ್ದರಾಮೇಶ್ವರನಂದ್ರೆ ಬಹಳ ಅವನು ಶಿವಯೋಗಿ, ಯೋಗದಲ್ಲಿ ಬಹಳಷ್ಟು ಬಲ್ಲಿದನಾಗಿರ್ತಕ್ಕಂಥವನು. ಆದರೆ ಹೆಣ್ಣು ಅಂತಂದರೆ ಅವನಿಗೆ ಆಗಿ ಬರ್ತಿರಲಿಲ್ಲ, ಮಹಿಳೆ ಅಂದರೆ ಆಗಿ ಬರ್ತಿರಲಿಲ್ಲ, ಜಿಗಿದು ಓಡಿ ಹೋಗ್ತಿದ್ದ. ಆದರೆ ಅವನು ಕಲ್ಯಾಣ ಪಟ್ಟಣದಲ್ಲಿ ಮಹಾದೇವಿಯಕ್ಕ ಬಂದು ಪ್ರವೇಶ ಮಾಡಿದಾಗ ಅಲ್ಲಮನ ಜ್ಞಾನದ ಕುಲುಮೆಯಲ್ಲಿ ಅವಳ ಹೊಳಪು ಅಂತಕ್ಕಂಥದ್ದು ಹೊರಹೊಮ್ಮಿದಾಗ ಅವನೇ ಅಂತಾನ, ತಾ ಮಾಡಿದ ಹೆಣ್ಣು ತನ್ನ ತೊಡೆಯ ನೀರಿತ್ತು, ತಾ ಮಾಡಿದ ಹೆಣ್ಣು ತನ್ನ ಎದೆಯ ನೀರಿತ್ತು, ತಾ ಮಾಡಿದ ಹೆಣ್ಣು ತನ್ನ ತಲೆಯ ನೀರಿತ್ತು. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಮಾತು. ಯಾವ ಸಿದ್ದರಾಮಣ್ಣ ಯೋಗಿಯಾಗಿರ್ತಕ್ಕಂಥ ಸಿದ್ದರಾಮಣ್ಣ ಹೆಣ್ಣನ್ನು ಧಿಕ್ಕರಿಸಿದನೋ ಅವನೇ ಈಗ ಸ್ವೀಕಾರ ಮಾಡ್ತಾನೆ. ಯಾಕಂತಂದರೆ ಅಷ್ಟು ನಿಲುವು ಅನ್ನುವಂಥದ್ದಿತ್ತು ಮಹಾದೇವಿಯಕ್ಕದಲ್ಲಿ. ಆದ್ದರಿಂದಲೇ ಎತ್ತರ ನಾರ್ಯಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತಃ. ಆ ಮಾತನ್ನು ಅಪ್ಪಗಳು ಇವತ್ತು ಬಹಳ ಸಾಕ್ಷೀಕರಿಸಿ ಹೇಳ್ತಾರೆ, ಬಹಳ ಒತ್ತು ಕೊಟ್ಟು ಹೇಳ್ತಾರೆ. ಅದಕ್ಕಾಗಿಯೇ ವೇದಗಳಲ್ಲಿ ಮೊಟ್ಟ ಮೊದಲು ಋಷಿಗಳು ಹೇಳಿರ್ತಕ್ಕಂಥದ್ದು, ಋಷಿಗಳು ಎಲ್ಲರೂ ಪುರುಷರೇ ಇದ್ದರೂ ಕೂಡ ಮಾತೃಶಕ್ತಿಯನ್ನು ಅವರು ಮಂಡಿಸ್ತಾರೆ. ಮಾತೃದೇವೋಭವ ಮೊಟ್ಟ ಮೊದಲನೇ ಮಾತು, ಆಮೇಲೆ ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ, ಇವೆಲ್ಲದಕ್ಕಿಂತಲೂ ಕೂಡ ಪೂರ್ವದಲ್ಲಿ ಇರ್ತಕ್ಕಂಥದ್ದು ಮಾತೃದೇವೋಭವ. ಯಾಕೆ ಮಾತೃಶಕ್ತಿಗೆ ಇಷ್ಟು ದೊಡ್ಡ ಶಕ್ತಿ ಇದೆ ಅಂತ ಕೇಳಿದರೆ, ಎಲ್ಲವನ್ನು ನಿಭಾಯಿಸ್ತಕ್ಕಂಥ ಶಕ್ತಿ ಒಬ್ಬ ತಾಯಿಗೆ. ಎಲ್ಲೋ ಹುಟ್ಟಿರ್ತಕ್ಕಂಥ ಒಬ್ಬ ಹೆಣ್ಣುಮಗಳು, ಎಲ್ಲೋ ಗೊತ್ತಿಲ್ಲ, ಎಷ್ಟೋ ದಾರಿ ದೂರ, ಯಾವುದು ಪರಿಚಯ ಇಲ್ಲ, ಗಂಡು ಮಕ್ಕಳಾದ್ರೆ ಮನೆಗೆ ಬಂದು ನೋಡ್ಕೊಂಡು ಹೋಗ್ತಾರೆ ಮಾಡ್ಕೊಳ್ಳಿಕ್ಕೆ, ತಾವು ಸೊಸೆಯನ್ನು ಮಾಡಿಕೊಳ್ಳಿಕ್ಕೆ. ಹುಡುಗ ಬಂದು ನೋಡ್ತಾನೆ, ಅಪ್ಪ ಬಂದು ನೋಡ್ತಾನೆ, ಅವು ಬಂದು ನೋಡ್ತಾನೆ, ಎಷ್ಟೋ ದಾರಿಯಿಂದ ದೂರ ಬಂದು ನೋಡ್ತಾರೆ. ಆದರೆ ಒಬ್ಬ ಹೆಣ್ಣು ಮಗಳು ಇಲ್ಲಿವರೆಗೆ ಬಂದು ಆ ಹುಡುಗನ ಮನೆಯನ್ನು ಬಂದು ನೋಡಿ, ಹುಡುಗನನ್ನು ನೋಡಿ, ಹುಡುಗನ ತಂದೆ ತಾಯಿಗಳನ್ನು ಪರೀಕ್ಷೆ ಮಾಡಿರ್ತಕ್ಕಂಥದ್ದು ಯಾರೂ ಇಲ್ಲ, ಇತಿಹಾಸದಲ್ಲಿ ಇಲ್ಲ. ಆದರೆ ಪರಿಚಯ ಇಲ್ಲದಂಥ ಒಬ್ಬ ಹೆಣ್ಣು ಮಗಳು ಮದುವೆಯಾದ ಕೂಡಲೇ ಆ ಮನೆಗೆ ಬಂದು ಅಂತಂತಂದರೆ ಆ ಮನೆ ಯಜಮಾನ ಎಲ್ಲರನ್ನೂ ಕೂಡ ಒಡ ಹುಟ್ಟಿದವರ ಹಾಗೆ ನೋಡ್ತಕ್ಕಂಥ ಒಂದು ಭಾವವನ್ನು, ಇದು ಅದ್ಭುತವಾಗಿರ್ತಕ್ಕಂಥ ಭಗವಂತ ಕೊಟ್ಟಿರ್ತಕ್ಕಂಥ ಶಕ್ತಿ ಇದು. ಅದಕ್ಕಾಗಿಯೇ ಮಾತೃಶಕ್ತಿ ಅಂತಕ್ಕಂಥದ್ದು ಬಹಳ, ಆ ಒಂದು ಶಕ್ತಿಗೆ ನಾವು ಯಾವಾಗಲೂ ಕೂಡ ಶರಣಾಗಿರಬೇಕು ಅಂತಕ್ಕಂಥ ಮಾತನ್ನು ಹಿಡಿದುಕೊಂಡು ಮಾತೃದೇವೋಭವ ಅಂತ ಒಂದೇ ಒಂದು ಮಾತಿನಲ್ಲಿ ಹೇಳಿಬಿಟ್ರು ಋಷಿಗಳು. ಮಾತೃದೇವೋಭವ, ಆ ಮಾತೃ, ಆ ದೇವತೆ ಅಂತಕ್ಕಂಥವಳು ಯಾರು ಅಂದರೆ ಈ ಜಗತ್ತಿನಲ್ಲಿ ಭಾರತ ದೇಶದಲ್ಲಿ ಭಾರತ ಅಂತಕ್ಕಂಥದ್ದೇ ಮಾತೆ, ಈ ಧರಿತ್ರಿ ಅಂತಕ್ಕಂಥದ್ದೇ ಮಾತೆ, ಈ ಧರಣಿ ಅಂತಕ್ಕಂಥ ವಸುಂಧರಾ ಪುಣ್ಯವತಿ ಬಭುವ ಅಂತ ಹೇಳ್ತದೆ ಶಾಸ್ತ್ರ. ವಸುಂಧರೆ ಅಂದರೆ ಈ ಭೂಮಿ ಅಂತಕ್ಕಂಥದ್ದು ಬಹಳ ಪವಿತ್ರವಾಗಿರ್ತಕ್ಕಂಥ ಭಾರತ ಮಾತೆ. ಇದನ್ನು ನಾವು ಕೊಂಡಾಡಬೇಕಲ್ಲ, ಕಾಪಾಡಿಕೊಳ್ಬೇಕಲ್ಲ ಅಂತಕ್ಕಂಥ ದೃಷ್ಟಿಯಿಂದ ಮಾತೃದೇವೋಭವ ಅಂತ. ಅದರಿಂದ ಇವತ್ತು
ಪೂಜ್ಯರು ಬಹಳ ಸೊಗಸಾಗಿ ಅದೇ ವಿಷಯವನ್ನು ಇಟ್ಟುಕೊಂಡು ಬಹಳ ಪ್ರಧಾನವಾಗಿ ಇಟ್ಟುಕೊಂಡಿರ್ತಕ್ಕಂಥ ಇವತ್ತಿನ ನಿಮ್ಮೆಲ್ಲರನ್ನು ಕುರಿತ ಎಲ್ಲೋ ಹುಟ್ಟಿರ್ತಕ್ಕಂಥ ಒಬ್ಬ ಹೆಣ್ಣು ಮಗಳು ಈ ಮನೆಗೆ ಬಂದು ಈ ಊರಿಗೆ ಬಂದು ಎಲ್ಲವೂ ನನ್ನ ಮನೆ ಅಂತಕ್ಕಂಥದ್ದು. ಅದಕ್ಕಾಗಿಯೇ ಗಂಡುಮಕ್ಕಳು ಅಕಸ್ಮಾತ್ ಮನೆಯಲ್ಲಿ ಹೆಣ್ಮಕ್ಳು ಇರದಿದ್ರೆ ಎಲ್ಲೇ ಊರು ಹೋಗಿದ್ರು ಅಂತಂದ್ರೆ ಯಾವುದೋ ಒಂದು ಕಾರಣಕ್ಕಾಗಿ ಅದಕ್ಕೆ ಬಂದಿದ್ದರು ಅಂತಂತಂದ್ರೆ ಅವ್ರು ಹೇಳ್ತಾರೆ, ನಮ್ಮ ಮನೆಯವರು ಬರೋದ್ರಿ ಬಂದ ಮೇಲೆ ಹಿಂಗೆ ಹೇಳ್ತೇವೆ ಅಂತ ಹೇಳ್ತಾರೆ. ಮನೆಯವರು ಅವರು ಇದ ಮನೆಯಾಗ ಹುಟ್ಟಿ ಇದ ಮನೆಯಾಗ ಬೆಳೆದವ್ರು ನಿಮ್ಮನ್ನು ತೊಗೊಂಬಂದವ್ರು ಅವರು. ಆದ್ರೆ ಹೊರಗಿನಿಂದ ಬಂದು ಈ ಮನೆಯವರಾಗಿ ನೀವೇನಾದ್ರೆ ಈಗ ಇಲ್ಲ, ಹೊರಗಿನವರು ಮನೆಯವರು ಮನೆಯವರು ಹೊರಗೆ ಹೋದ್ರು. ಅಕಸ್ಮಾತ್ ಅವ್ರ ಮನ್ಯಾಗ ಗಂಡ್ಮಕ್ಳ ಮನ್ಯಾಗ ಇರ್ಲಿಕ್ಕಂತಂದ್ರೆ ಇಲ್ರಿ ಯಜಮಾನ್ರ ಮನ್ಯಾಗಿಲ್ಲ ಅವ್ರು ಬಂದ ಅಂತ ಹೇಳ್ತೀವಿ. ಯಜಮಾನ್ರ ನೀವಂತೀರಿ, ಮನೆಯವರಂತ ಅವ್ರಂತಾರೆ. ಪರಸ್ಪರಂ ಭಾವೆಯಂತಹ ಶ್ರೇಯ ಪರಮವಾಪ್ಷಕ. ಅವರಿರುವರಲ್ಲಿ ಗಂಡ ಮತ್ತು ಹೆಂಡತಿಯಲ್ಲಿ, ಗಂಡಿನಲ್ಲಿ ಮತ್ತು ಹೆಣ್ಣಿನಲ್ಲಿ ಒಂದು ಸಾಮರಸ್ಯ ಅಂತಕ್ಕಂಥದ್ದು ಇರೋಣದ್ರಿಂದ ಅದಕ್ಕಾಗಿ ಕಾಳಿದಾಸ ಹೇಳ್ತಾನೆ, ವಾಗರ್ಥಾಯೋ ಸಂಪ್ರಕ್ತವು ವಾಗರ್ಥ ಪ್ರತಿಪತ್ತಯೇ ಜಗದಃ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರು. ಮೊಟ್ಟ ಮೊದಲು ಪಾರ್ವತಿ ಅಂತ ಹೇಳ್ಕೊಂಡು ಇಟ್ಕೊಂಡು ಆಮೇಲೆ ಪರಮೇಶ್ವರ ಅಂತಕ್ಕಂಥ ನಾಮವನ್ನು ಹೇಳ್ತಾನ ಕಾಳಿದಾಸ. ಅದಕ್ಕಾಗಿ ಇಂಥ ಮಾತೃಶಕ್ತಿ ಅಂತಕ್ಕಂಥದ್ದು ಬಹಳ ದೊಡ್ಡದು. ಸಹನೆ ಅಂತಕ್ಕಂಥದ್ದು ಎಲ್ಲ ರೀತಿಯಾಗಿರ್ತಕ್ಕಂಥ ಸಹನೆ ಅಂತಕ್ಕಂಥದ್ದು ಇಟ್ಕೊಂಡಿರ್ತಕ್ಕಂಥ ಒಬ್ಬ ನಾರಿ ಈ ದೇಶದಲ್ಲಿರ್ತಕ್ಕಂಥ ಮಾತೃದೇವತೆ ಅಂತಕ್ಕಂಥವಳು. ಅದಕ್ಕಾಗಿ ಮಾತೃದೇವೋ, ನಾವೆಲ್ಲರೂ ಕೂಡ ತಾಯಿಗೆ ಶರಣಾಗಲೇಬೇಕು. ಅಂಥ ಒಂದು ಮಾತೃಶಕ್ತಿಯನ್ನು ಹೊಂದಿಕೊಂಡಿರ್ತಕ್ಕಂಥದ್ದು. ಅದಕ್ಕಾಗಿಯೇ ಗುರುಗಳು ಒತ್ತಿ ಹೇಳ್ತಾರೆ, ಎಷ್ಟು ಸಾಧ್ಯವೋ. ಯಾಕಂತಂದರೆ ಜನ್ಮವನ್ನು ಕೊಟ್ಟಿರ್ತಕ್ಕಂಥವಳು ಅವಳೇ. ಜನ್ಮವಿತ್ತವರಾರು, ಅನ್ನ ಇತ್ತವರಾರು, ಅರಿವುದನ್ನು ಒಣಮಡಿಸಿ ಸಾಕಿದವರಾರು, ನಿನ್ನ ಸುಖ ಸಂಚಯಕ್ಕೆ ಬೆವರ ಸುರಿದವರಾರು, ನೀ ಋಣದ ಸರಮಾನೆ ಮುದ್ದು ರಾಮ ಅಂತ ಹೇಳ್ತಾರೆ. ಆದ್ದರಿಂದ ಹೇಳೋದು ಬಹಳ ಐತಿ, ಟೈಮ್ ಬಹಳ ಇಲ್ಲ, ಮತ್ತೆ ನಾನು ನೋಡೋಣ ಅಂತ ತಿಳ್ಕೊಂಡು ಹೇಳಿ ಇವತ್ತಿನ 4 ಮಾತುಗಳನ್ನು ಸದ್ಗುರು ಪಾದಕ್ಕೆ ಅರ್ಪಿಸ್ತೇನೆ. ತಮ್ಮೆಲ್ಲರಿಗೂ ಶರಣಾಗ್ತೇನೆ. ಪೂಜ್ಯ ಮಲ್ಲಯ್ಯಪ್ಪ